ಸಾಲ ಆಗ್ಬಿಟ್ಟಿದ್ದಾರೆ. ಹೌದು, ನಿಜಾನೇ. ಯಾಕೆ? ಶಾಸಕರೇ ಸರ್ಕಾರ, ನಮಗೆ ಆರ್ಡರ್ ಮಾಡೋಂಥದ್ದೇ ಸರ್ಕಾರ. ನಾವು ಶಾಸಕರಿಂದ ತಾನೇ ಇರ್ಬೇಕು, ಶಾಸಕರ ಜೊತೆ ತಾನೇ ಇರ್ಬೇಕು. ಸರ್ಕಾರ ಅಂದ್ರೆ ಶಾಸಕರು, ಸರ್ಕಾರ ಶಾಸಕಾಂಗ ಎರಡು ಒಂದೇ. ಸರ್ಕಾರ ಶಾಸಕ ತಾನೆ. ಹಾಗಾಗಿ ನಾವು ಶಾಸಕರು ಒಟ್ಟಿಗೆ ಇರ್ಬೇಕಂತಂದ್ರೆ ಶಾಸಕ ಅಧೀನದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು. ಅಂದ್ರೆ ಕಾನೂನು ಅಡಿಯಲ್ಲಿ ನಮ್ಮ ಶಾಸಕರು ಕೂಡ ಕಾನೂನು ಅಡಿಯಲ್ಲೇ ನಮ್ಗೆ ಕೆಲಸ ಹೇಳೋದು. ಆ ಒಂದು ಕಾನೂನು ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ನಾನು ಒಪ್ಕೊಳ್ತೀನಿ ಶಾಸಕರ ಬಾಲನೆ, ಅದರಲ್ಲಿ ನಾನು ಎರಡು ಮಾತಿಲ್ಲ, ಕರೆಕ್ಟಾಗಿ ಹೇಳಿದೆ. ಹಾಗಾಗಿ ಏನು ಇವತ್ತು ನಾವು ಕೂಡ ಒಂದು ಪ್ರತಿಜ್ಞೆ ಮಾಡಬೇಕು. ಕೆಲವೆಲ್ಲ ಸಮಸ್ಯೆಗಳು ನಿಮಗೂ ಬೇಜಾರಾಗ್ಬೋದು, ನನಗೂ ಬೇಜಾರಾಗ್ಬೋದು. ದಿನನಿತ್ಯದ ಕೆಲಸಕ್ಕೆ ಬಡವರು ಬಂದಾಗ ನಾವು ಬಡವರು ನೋಡಲ್ಲ. ಕೆಲವರು, ನಾನು ಸೇರಿಸ್ಕೊಂಡು ಬಡವರು, ನಮ್ಮ ತಂದೆ ತಾಯಿ ಇರ್ಬೋದು, ನಮ್ಮ ಅಕ್ಕಂದ್ರು ಇರ್ಬೋದು, ನಮ್ಮ ಅಣ್ಣಂದ್ರು ಇರ್ಬೋದು, ಎಲ್ಲ ಬಂದು. ಆದ್ರೆ ಬಡವರು ನೋಡಲ್ಲ ನಾವು. ಕೆಲವರು ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ. ಯಾರೋ ಒಬ್ರು ಬಂದು ಚೇರ್ ಮುಂದ್ಗಡೆ ಕಾಲ ಮೇಲೆ ಕಾಲ ಹಾಕೊಂಡು ಅಲ್ಲಾಡಿಸ್ತಾ ನಿಂತ್ಕೊಂಡಿದ್ರೆ ಅವನ ಕೆಲಸ ಮಾಡಿ, ಹಿಂದ್ಗಡೆ ನಿಂತಿರ್ತಕ್ಕಂಥ ಬಡವ್ರ ಗತಿ ಏನು, ಬಡವ್ರ ಯಾರು ಗಮನಿಸೋದು. ಆ ಕೆಲಸ ನಾವು ಮಾಡಬೇಕು. ಆ ಕೆಲಸ ನಾವು ಮಾಡಿದ್ದೇನೆ ನಾವು ಸರ್ಕಾರಿ ನೌಕರರ ಹುದ್ದೆಗೆ ಶ್ರೇಯಸ್ಸು. ಆ ಕೆಲಸ ನಾವು ಮಾಡ್ಬೇಕಂತಂದ್ರೆ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಕೂತ್ಕೊಂಡು ಜಬರ್ದಸ್ತ್ ಮಾಡಿ ನನ್ನ ಮೇಲೆ ಆರ್ಡಿ ಆಗ್ತಾನೆ, ನಮ್ಮ ಮೇಲೆ ಇನ್ನೊಂದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾವು ಭಯ ಬಿದ್ದು ಅವನ ಕೆಲಸ ಮೊದಲು ಮಾಡಿಬಿಟ್ಟು ದಿನನಿತ್ಯ ಅಲದಾಡಂತ ಬಡವರ ಕೆಲಸನ ನಾವು ನಿಧಾನ ಮಾಡಿದ್ರೆ ಭಗವಂತ ನಮ್ಗೆ ನಿಜವಾಗ್ಲೂ ಕೂಡ ಒಳ್ಳೇದು ಮಾಡಲ್ಲ. ಹೇಳ್ಬೋದು, ಏನು ಒಕ್ಕಳಿಗೆ ಹೇಳ್ತವ್ರ ಮನೆಯವರು ಶಾಸಕ ಮುಗಿಸಕ್ಕೆ ಅಂತ ಹೇಳ್ಬಿಟ್ಟು ತಿಳ್ಕೊಳಕ್ ಹೋಗ್ಬಿಟ್ಟು ದಯವಿಟ್ಟು ಕೂಡ ಇವತ್ತಿಂದ ನಾವೆಲ್ಲರೂ ಸೇರಿ ಬದಲಾವಣೆ ಆಗುತ್ತೆ. ನೀವು ಯಾರಿಗೂ ಭಯ ಪಡ್ಬೇಕಾಗಿಲ್ಲ. ನಮ್ಮಿಂದ ಸರ್ಕಾರ ಇದೆ, ನಾವು ಕಾನೂನು ನಿಟ್ಟಿನಲ್ಲಿ ಕೆಲಸ ಮಾಡೋದಾದ್ರೆ ನಾವು ಯಾಕೆ ಭಯ ಪಡ್ಬೇಕು? ಭಯ ಪಡೋ ಅವಶ್ಯಕತೆ ಇದೆಯಾ? ಯಾರು ಕೂಡ ಭಯ ಪಡಕ್ ಹೋಗ್ಬೇಡ್ರಿ. ನಿಮ್ಮೊಟ್ಟಿಗೆ ನಮ್ಮ ಶಾಸಕರಿದ್ದಾರೆ. 24 ಗಂಟೆನೂ ಸರ್ಕಾರಿ ನೌಕರರ ಸಂಘ ನಿಮ್ಮ ಜೊತೆಗಿರ್ತದೆ. 24 ಗಂಟೆ ಕೂಡ ಸರ್ಕಾರಿ ನೌಕರ. ನೀವು ಯಾವಾಗ ಫೋನ್ ಮಾಡಿದ್ರು ಕೂಡ ನಾನು 10 ನಿಮಿಷದಲ್ಲಿ ಅಟೆಂಡ್ ಆಗ್ತೀನಿ. ನಮ್ಮ ಮೇಡಮ್ ಫೋನ್ ಮಾಡಿದ್ರು 5 ನಿಮಿಷದಲ್ಲಿ ಅವ್ರ ಆಫೀಸ್ ಹೋದ. ಬೆಳಗ್ಗೆ ಹೋದ್ರೆ 6 ಗಂಟೆ ಹೋದ್ರೆ ಶಾಸಕರು ಸಿಗ್ತಾರೆ. ನಾವ್ ಯಾಕೆ ಭಯ ಪಡ್ಬೇಕು? ನಮ್ಮ ಹುದ್ದೆನ ಸಮರ್ಪಕ ರೀತಿಯಲ್ಲಿ ನಾವು ನಿರ್ವಹಿಸಬೇಕು, ಕೆಲಸ ಮಾಡಬೇಕು. ನಾವ್ ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಹೇಳ್ಬೇಕು, ಮನದಟ್ಟು ಮಾಡಬೇಕು. ಕಾನೂನು ಈ ತರ ಇದೆ, ಕಾನೂನು ಬಿಟ್ಟು ನಾವು ಮಾಡಕ್ಕಾಗಲ್ಲ ಅಂತ ಹೇಳ್ಬೇಕು. ಕಾನೂನು ಪಾಲಿಸಬೇಕಾಗಿರೋದು ನಮ್ಮ ಧರ್ಮ. ಶಾಸಕಾಂಗ ಆರ್ಡರ್ ಮಾಡ್ತದೆ, ಕಾರ್ಯಾಂಗ ಕೂತರುವಂತ ಕೆಲಸ ನಾವೆಲ್ಲ ಮಾಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮಗೂ ಕೂಡ ಸಾಕಷ್ಟು ಕಷ್ಟಗಳಿದಾವೆ, ಇಲ್ಲ ಅಂತಲ್ಲ. ಕಷ್ಟಗಳ ನಡುವೆ ಕೂಡ ನಾವು ಸಮಾಜಕ್ಕೆ ಒಳಿತಾಗುವಂತ ಕೆಲಸ ಮಾಡ್ಬೇಕಂದ್ರೆ ಈ ತಾಲೂಕಿನ ಅಭಿವೃದ್ಧಿ ಪಥದಂತ ಕೊಂಡೊಯ್ಯುವಂತ ಕೆಲಸ ನಾವು ಶಾಸಕರ ಜೊತೆಗೆ ಕೈ ಜೋಡಿಸುವಂತ ಕೆಲಸ ಮಾಡ್ಬೇಕಾಗ್ತದೆ. ಎಲ್ಲ ಇಲಾಖೆಗಳು ಕೂಡ, ಕಂದಾಯ ಇಲಾಖೆ ಇರ್ಬೋದು, ನಮ್ಮ ಆಡಿಬಾರಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಪಶುವೈದ್ಯ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಸುಮಾರಷ್ಟು ಸಮಸ್ಯೆಗಳಿದ್ದಾವೆ. ನಾವು ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಕೂಡ ಆಗಲ್ಲ. ಆ ಒಂದು ಪರಿಸ್ಥಿತಿ ಇವತ್ತು ದಿವಸ ನಿರ್ಮಾಣ ಆಗ್ತದೆ. ಆ ಪರಿಸ್ಥಿತಿ ನಿರ್ಮಾಣ ಆಗಕ್ಕೆ ಯಾರು ಕೂಡ ಅವಕಾಶ ಕೊಡ್ಬೇಡ್ರಿ. ನಿಮ್ಮಲ್ಲಿ ದಬ್ಬಾಳಿಕೆ, ದೌರ್ಜನ್ಯ, ನಿಮ್ಮಲ್ಲಿ ಇಲ್ಲು ಸಲ್ಲದ ಅರ್ಜಿಗಳು ಕೊಟ್ರೆ ಇಲ್ಲೇ ಇರ್ತಾರೆ ಮಹಾರಾಷ್ಟ್ರ, ತಕ್ಷಣ ಸ್ಪಂದಿಸ್ತಾರೆ. ಕಂಪ್ಲೇಂಟ್ ಕೊಡಿ, ನಾವೆಲ್ಲ ನಿಮ್ಮ ಒಟ್ಟಿಗೆ ಬರ್ತೀವಿ. ಕಂಪ್ಲೇಂಟ್ ಕೊಡಿ, ಏನ್ ತೊಂದರೆ ಇಲ್ಲ. ಪಾಪ ತಕ್ಷಣ ನಾನು ಒಂದು 2-3 ಕಂಪ್ಲೇಂಟ್ ವಿಚಾರವಾಗಿ ಹೋಗಿ ನಮ್ಮನ್ನು ತೋಡ್ಕೊಂಡಿದ್ದೀವಿ ಆರಕ್ಷಣ ಹತ್ರ. ಸರ್ ನಮ್ಮ ಮುಂದೆ ಎಲ್ಲ ಕಷ್ಟ ಆಗ್ತದೆ ಸರ್, ಈ ತರ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಸರ್, ಸ್ಪಂದಿಸಿ ಕೆಲಸ ಮಾಡ್ತಾರೆ. ಭಯ ಪಡಕ್ ಹೋಗ್ಬಿಡಿ. ದಯವಿಟ್ಟು ಕಾನೂನು ಅನುಸರಿಸಿ ಎಲ್ಲರೂ ಕೂಡ ಕೆಲಸ ಮಾಡಿ. ನಮಗೆ ಸುಮಾರಷ್ಟು ಸಮಸ್ಯೆಗಳು ಕೂಡ ನಮ್ಮ ಹಿಂದೆ ಇದ್ದಾವೆ. ಏನಿವತ್ತು ಶಿಕ್ಷಕರು ಬಹುದಿನಗಳ ಕನಸು ಗುರುಭವನ, ನಿಮಗೂ ಗೊತ್ತಿರ್ಬೋದು. ಗುರುಭವನ ಪಾಪ ನಮ್ಮ ಬಡಪಾಯಿ ಶಿಕ್ಷಕರು ಅವರು 1 ದಿನದ ವೇತನವನ್ನು ಕೊಟ್ಟು ಪಾಯ ಹಾಕಿದ್ರು. 8 ವರ್ಷಗಳ ಹಿಂದೆ ತಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಎಲ್ಲಾದ್ರೂ ಲೂಟಿ ಹೊಡೆದಿದ್ದು ಅದು ಇಲ್ಲವೇ? ಪಾಯ ಹಾಕಿದ್ದು ಪಾಪ ಬಡಪಾಯಿ ಶಿಕ್ಷಕರು. ನಂತರ ನಮ್ಮ ಶಾಸಕರ ಹತ್ರ ನಾವೆಲ್ಲರೂ ಮನವಿ ಮಾಡಿ
ಎಲ್ಲ ಶಿಕ್ಷಕ ಮಿತ್ರರು, ನಾವು ಸರ್ಕಾರಿ ನೌಕರರು, ನಮಗೆ ಗುರುಭವನ ತೀರಾ ಅವಶ್ಯಕತೆ ಇದೆ, ದಯವಿಟ್ಟು ನೆನಕಿದಿಗೆ ಬಿದ್ದುಬಿಟ್ಟಿದೆ, ದಯವಿಟ್ಟು ನೀವು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಶಾಸಕರ ಹತ್ರ ಮನವಿ ಮಾಡಿದಾಗ ಶಾಸಕರ ಅನುದಾನದಿಂದ ಒಂದೇ, ನಾನು ಹಿಂದೆ ಮುಂದೆ ನೋಡೋದಿಲ್ಲಪ್ಪ ಅಂತ ಹೇಳ್ಬಿಟ್ಟು 50 ಲಕ್ಷ ಶಾಸಕರ ಅನುದಾನದಿಂದ ಮಂಜೂರು ಮಾಡಿಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಗ್ರಾಮ ಪಂಚಾಯತಿಗಳ ಅನುದಾನ ಕೊಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿಗಳು ಸರ್ಕಾರದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದಲ್ಲಿ ಅವಕಾಶ ಇದೆ, ಅಧಿನಿಯಮದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನ ಸರ್ಕಾರದಿಂದ ನಾವೆಲ್ಲರೂ ಕೂಡ ಸರ್ಕಾರದ ಪತ್ರ ಬಂದ್ರೆ, ಸರ್ಕಾರದ ಅನುಮತಿ ಕೊಟ್ರೆ, ಕೊಡಿಸಿದ್ರೆ ಶಾಸಕರು ನಾವೆಲ್ಲರೂ ಕೂಡ ಅನುದಾನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀವಿ. ನಮ್ಮೊಟ್ಟಿಗೆ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಜನಪ್ರತಿನಿಧಿಗಳು ಕೂಡ ಸಹಕರಿಸಿದ್ದಾರೆ. ಯಾಕೆ ಗುರುಭವನಕ್ಕೆ ನಾವು ದುಡ್ಡು ಕೊಡ್ಬೇಕಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಶಿಕ್ಷಕರು ಕೆಲಸ ಮಾಡ್ತಾ ಇದಾರಪ್ಪ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾರ, ನಾವು ಯಾಕೆ ಕೊಡ್ಬಾರ್ದು ಗುರುಭವನಕ್ಕೆ? ತಪ್ಪೇನಿದೆ? ಕೊಡ್ಬೋದಲ್ಲ? ನಾವೇನ್ ಕೊಟ್ಟಿರೋದಂತ ಇದೇನು ತಪ್ಪಲ್ವಾ? ಪಾಪ ಬಡಪಾಯಿ ಶಿಕ್ಷಕರು ಎಲ್ಲ ನಮ್ಮ ಗ್ರಾಮೀಣ ಮಟ್ಟದಲ್ಲಿ, ಹಳ್ಳಿಗಾಡು ಪ್ರದೇಶದಲ್ಲಿ ಎಲ್ಲ ಶಿಕ್ಷಕರು ಕೂಡ ಕೆಲಸ ಮಾಡ್ತಿದಾರಲ್ಲ. ಹಂಗಾಗಿ ಏನು ಸರ್ಕಾರದಿಂದ ಮಾನ್ಯ ಜಿಲ್ಲಾ ಪಂಚಾಯತಿಯಿಂದ ಆದೇಶ ಬಂತು, ಆ ಆದೇಶದ ಒಟ್ಟಿಗೆ ನಾವೆಲ್ಲರೂ ಕೂಡ ಗ್ರಾಮ ಪಂಚಾಯತಿ ಅನುದಾನಗಳನ್ನ ಕೊಟ್ಟಿರ್ತಕ್ಕಂಥದ್ದು ನನಗೆ ಸಮರ್ಪಕವಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ಕೂಡ ನಾವು ಸಮರ್ಸ್ಕೊಳ್ಳುವಂತ ಕೆಲಸ ಮಾಡ್ತೇವೆ. ಜೊತೆಗೆ ದಾನಿಗಳು, ನಮ್ಮ ಶಾಸಕರು ಹೇಳದೆ ಯಾರು ದಾನಿಗಳಿಲ್ಲ ಅಂದಿದ್ದೇ ಇಲ್ಲ. ಪಾಪ ವರ್ತಕ ಸಂಘದಿಂದ ನಮ್ಮ ಆಲಗಡ್ಡಲ್ಲಿ ಗೋವಿಂದಣ್ಣು ವರ್ತಕ ಸಂಘರು ಪೂರ್ತಿ ಮೋಲ್ಡ್ ಕಂಬಿ ಕೊಟ್ಟಿರೋದುಂಟು, ಸಿಮೆಂಟ್ ನಮ್ಮ ಪ್ರಗತಿ ಶ್ರೀನಿವಾಸು, ಇನ್ನ ಎಲ್ಲರೂ ಸೇರಿ ಸಿಮೆಂಟ್ ಕೊಟ್ಟಿರತಕ್ಕಂಥ ಇದಿರ್ಬೋದು. ಜೊತೆಗೆ ನಾನು ಇನ್ನೊಂದು ಬಿಟ್ಬಿಟ್ಟೆ, ಸರ್ಕಾರಿ ನೌಕರರ ಸಂಘದಿಂದ ಆರ್ಟಿಜಸ್ ಆಗುತ್ತೆ 2-3 ದಿವಸದಲ್ಲಿ. ಏನು ನೀವು 5 ವರ್ಷಗಳಿಂದ ಸದಸ್ಯತ್ವ ಸರ್ಕಾರ ಶುಲ್ಕನ ನಮ್ಮ ಸರ್ಕಾರಿ ನೌಕರರ ಸಂಘಕ್ಕೆ ಸಂದಾಯ ಮಾಡಿದ್ರಿ, ಅದು ಡೈರೆಕ್ಟ್ ಆಗಿ ಆರ್ಟಿಜಸ್ ಮೂಲಕ 5 ಲಕ್ಷ ನಿಮ್ಮ ಗುರುಭವನಕ್ಕೆ ಬಂದಿಸ್ತದೆ. ಸಿಕ್ಕಬೇಡ ಸರ್, ಆರ್ಟಿಜಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ಮನವಿ ಮಾಡಬಹುದು. ಸುಮಾರಷ್ಟು ದಾನಿಗಳು ಮುಂದೆ ಬಂದಿದೆ. 2 ಕೋಟಿ ವೆಚ್ಚದಲ್ಲಿ ಕಟ್ಟಬೇಕಂತ ಗುರುಭವನ ಇವತ್ತು 5 ಕೋಟಿ ವೆಚ್ಚದಲ್ಲಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಶಾಸಕರು ನಮಗೆ ಎಲ್ಲ ಆಶೋತ್ತರಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಶಾಸಕರದ್ದಾಗ್ಲಿ ಯಾರ್ದಾಗ್ಲಿ ಯಾವುದು ಕೂಡ ಇದಿಲ್ಲ. ನಾವು ಯಾವುದು ಲೂಟಿ ಮಾಡಿಲ್ಲ ಕೊಡಕ್ಕೆ. ಎಲ್ಲಿಂದ ಕೊಡೋದು? ಲೂಟಿ ಮಾಡ್ಕೊಡಕ್ಕಾಗುತ್ತಾ ಹೇಳಿ? ಬಡಪಾಯಿ ಶಿಕ್ಷಕರು ಎಲ್ಲಿಂದ ತಂದ್ಕೊಡಕ್ಕಾಗುತ್ತೆ? ನಾವು ತಂದ್ಕೊಡಕ್ಕೆ ತಂದ್ಕೊಡಕ್ಕಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಕ್ಕೆ ಈ ಗುರುಭವನಕ್ಕೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ನೌಕರರ ಸಂಘ, ಸರ್ಕಾರಿ ನೌಕರರ ಸಂಘ ದಾಖಲೆ ಕೂಡ ಸ್ವಲ್ಪ ದಾಖಲೆ ಮಾಡಬೇಕಾಗಿದೆ. ಮಾನ್ಯ ತಹಸೀಲ್ದಾರ್ ಹತ್ರ ಕೂಡ ಮನವಿ ಮಾಡ್ತೀನಿ, ಮಾನ್ಯ ಶಾಸಕರ ಹತ್ರ ಕೂಡ ನಾನು ಮನವಿ ಮಾಡ್ತೀನಿ. ದಾಖಲೆ ಸ್ವಲ್ಪ ದಾಖಲೆ ಇದೆ, ಸ್ವಲ್ಪ ದಾಖಲೆ ಬಿಟ್ಟೋಗಿದೆ ಸರ್ಕಾರಿ ನೌಕರರ ಭವನ. ಅದಕ್ಕೆ ದಾಖಲೀಕರಣ ಮಾಡಿಕೊಡ್ಬೇಕು. ಯಾಕಂದ್ರೆ ಜಿಲ್ಲಾಧ್ಯಕ್ಷರು ಇಲ್ಲೇ ಇದ್ದಾರೆ, ನಮ್ಮ ತಾಲೂಕು ದಂಡಾಧಿಕಾರಿಗಳು ಇಲ್ಲೇ ಇದ್ದಾರೆ. ಅದು ದಾಖಲೀಕರಣ ಮಾಡಿಕೊಟ್ಟಿದೆ. ಆದ್ರೆ ಮಾನ್ಯ ಶಾಸಕರ ಮನವಿ ಮಾಡಿ ಒಂದು ಸರ್ಕಾರಿ ಭವನನ ಸುಸಜ್ಜಿತವಾಗಿ ನಿರ್ಮಾಣ ಮಾಡ್ಬೇಕಂತಿದ್ವಿ. ಅದಕ್ಕೆ ನಮ್ಮ ಶಾಸಕರು ನಮ್ಮೊಟ್ಟಿಗೆ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೂಡ ಮನವಿ ಮಾಡ್ತೇನೆ. ಏನು ಇವತ್ತು ಮಾಲೂರು ಸರ್ಕಾರಿ ನೌಕರರ ಸಂಘ, ನಾನು ಕೂಡ ಆರ್ಡಿಪಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆತ್ಮ ಕೂಡ ಅಂತಾರಲ್ಲ, ಗಾಜಿನ ಕಲ್ಲು ಒಳಗಡೆ ಏನೋ ಕೆಲಸ ಮಾಡ್ತಾರೆ, ಅದು ಸಿಗ್ತಾನೆ ಏಟ್ಕ ಅಂತ. ಭಗವಂತ ಅದೆಲ್ಲ ಏನು ಮಾಡಕ್ಕಾಗಲ್ಲ, ಅದೆಲ್ಲ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ನಮಗೆ ವಿಶೇಷವಾಗಿ ಆರಕ್ಷಕ ನಿರೀಕ್ಷಕರು ನಮ್ಮ ಒಟ್ಟಿಗೆ ಕೆಲಸ ಮಾಡಬೇಕಾದ್ರೆ ಮುಂದಿನ ತಿಂಗಳಲ್ಲಿ ನಮಗೆ ಇಷ್ಟು ದಿನ ಇರೋದಕ್ಕಿಂತ ಇನ್ನು ಮುಂದೆ ಬಹಳ ಒಳ್ಳೆ ದಿನಗಳು ಬರ್ತದೆ. ಮಾನ್ಯ ಆರಕ್ಷಕರಿಗೆ ಬಹಳ ಚೆನ್ನಾಗಿ ನಮಗೆ ಸ್ಪಂದಿಸಿದರೆ, ಇನ್ನು ಮುಂದೆನೂ ಕೂಡ ಸ್ಪಂದಿಸಲಿ ಅಂತ ಕೂಡ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನಿವತ್ತು ಸರ್ಕಾರಿ ನೌಕರರ ಮುಖ್ಯ ಸಮಸ್ಯೆ NPS,
ನೂತನ ಪಿಂಚಣಿ ಯೋಜನೆ. ನಾನು ಕೂಡ NPS ನೌಕರ, ಸುಮಾರಷ್ಟು NPS ನೌಕರರು ಇದ್ದೀರಿ. NPS ನೌಕರರು ಎಷ್ಟು ಜನ ಇದ್ದೀರಿ? ಸುಮಾರಷ್ಟು ಇದೀವಿ ಅಲ್ಲ. ಹಳೆ ಪಿಂಚಣಿ ಯೋಜನೆಯನ್ನ ರದ್ದುಗೊಳಿಸಿ ಹೊಸ ಪಿಂಚಣಿಯನ್ನ ಜಾರಿ ಮಾಡುವಂತ ಕೆಲಸ, ಹಳೆ ಪಿಂಚಣಿ ಯೋಜನೆಯನ್ನ ಜಾರಿ ಮಾಡುವಂತ ಕೆಲಸ ಸರ್ಕಾರದ ಮಟ್ಟದಲ್ಲಿ ಮಾನ್ಯ ಶಾಸಕರು ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವಂತ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು NPS ರದ್ದು ಮಾಡುವಂತ ಕೆಲಸ. ಜೊತೆಗೆ ಮತ್ತೆ ಇನ್ನೊಂದು ವಿಶೇಷವಾಗಿ ನಗದು ರಹಿತ ಚಿಕಿತ್ಸೆ, ಅದು ಈಗಾಗಲೇ ಸರ್ಕಾರಿ ಸುತ್ತೋಲೆ ಆಗಿದೆ. ಕೆಲವೇ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಬಿಡುಗಡೆ ಮಾಡುವಂತ ಕೆಲಸ ಮಾಡೋದು. ಅಂದ್ರೆ ನಗದು ರಹಿತ ಚಿಕಿತ್ಸೆ, ನಾವು ಯಾವುದೇ ಆಸ್ಪತ್ರೆಗೆ ಹೋದ್ರು ಕೂಡ ನಮಗೆ ಅಲ್ಲಿ ದುಡ್ಡು ಕಟ್ಟದೆ ವಿಶೇಷವಾಗಿ ಚಿಕಿತ್ಸೆ ಕೊಡುವಂತ ಕೆಲಸ ಸರ್ಕಾರಿ ನೌಕರರು ಅವ್ರ ಕುಟುಂಬಕ್ಕೆ ಮಾಡುವಂತ ಕೆಲಸ ಇನ್ನೇನು ಕೆಲವೇ ದಿನಗಳಲ್ಲಿ ಅದಾಗುತ್ತೆ. ಮಾನ್ಯ ರಾಜ್ಯಾಧ್ಯಕ್ಷರು ಕೂಡ ಮೊನ್ನೆ ಹೇಳಿದ್ರು, ಸರ್ಕ್ಯುಲರ್ ಆಗಿದೆ, ಅದು ಕೆಲವೇ ದಿನಗಳಲ್ಲಿ ಆ ಒಂದು ಕೋರಿಕೆ ನೆರವೇರುತ್ತೆ. ಮತ್ತೆ ಎಲ್ಲ ಇಲಾಖೆಗಳು C&R ರೂಲ್ಸ್ ಸಮಸ್ಯೆಗಳು ವಿಶೇಷವಾಗಿದೆ, ಅದು ಕೂಡ ನಮ್ಮ ಶಾಸಕರಿಗೆ ಮನವಿ ಪತ್ರವನ್ನ ಕೊಡ್ತೀವಿ. ಅದು ಕೂಡ ಸರ್ಕಾರದ ಮಟ್ಟದಲ್ಲಿ ಆಗುವಂತ ಕೆಲಸಗಳು ಸುಮಾರು ಕೂಡ ನಾವು ಕೂಡ 12-15 ವರ್ಷಗಳಿಂದ ಕೆಲಸ ಮಾಡ್ತಾ ಇದೀವಿ. ಒಂದೇ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದೀವಿ, ಯಾವುದೇ ಭರ್ತಿ ಇಲ್ಲ. ಸುಮಾರಷ್ಟು ಇಲಾಖೆಗಳಲ್ಲಿ ಪಾಪ ಯಾವ ಶಿಕ್ಷಕರು, ನಮ್ಮ ಶಿಕ್ಷಕರಿಗಂತೂ ಹೇಳ್ತಿದ್ರು, ಸಹ ಶಿಕ್ಷಕರಾಗಿ ರಿಟೈರ್ಡ್ ಆಗುವಂತ ಸಮಸ್ಯೆಗಳು ಸಾಕಷ್ಟಿದೆ. ಅದೆಲ್ಲ ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕು.